ಈಗ ತಾನೇ ಹುಟ್ಟಿರೋ ಮಗುಗೆ ಯಾವ ವ್ಯಾಕ್ಸಿನ್ಸ್ನ ಯಾವ ವಯಸ್ಸಿನಲ್ಲಿ ಕೊಡಬೇಕು? ಬನ್ನಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂದರೆ ರಾಷ್ಟ್ರೀಯ ರೋಗ ನಿರೋಧಕ ವೇಳಾಪಟ್ಟಿಯ ಬಗ್ಗೆ ತುಂಬ ಸುಲಭವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮಗು ಹುಟ್ಟಿದ ತಕ್ಷಣ ನಾವು 3 ವ್ಯಾಕ್ಸಿನ್ಸ್ನ ಕೊಡ್ತೇವೆ. ಮೊದಲನೆಯದಾಗಿ BCG, ಇದು ಕ್ಷಯರೋಗದ ವಿರುದ್ಧ. OPV 0th ಡೋಸ್ ಅಂದರೆ ಓರಲ್ ಪೋಲಿಯೋ ವ್ಯಾಕ್ಸಿನ್, ಪೋಲಿಯೋ ವಿರುದ್ಧ. ಹೆಪಟೈಟಿಸ್ B ಬರ್ತ್ ಡೋಸ್, ಇದನ್ನು ನಾವು ಮಗುವನ್ನು ಹೆಪಟೈಟಿಸ್ B ಇನ್ಫೆಕ್ಷನಿಂದ ಕಾಪಾಡೋದಕ್ಕೆ ಕೊಡ್ತೇವೆ. ನಂತರ 6ನೇ ವಾರದಲ್ಲಿ OPV ಫಸ್ಟ್ ಡೋಸ್ ಪೋಲಿಯೋ ವಿರುದ್ಧ. ಪೆಂಟಾವೆಲೆಂಟ್ ಫಸ್ಟ್ ಡೋಸ್, ಇದರಲ್ಲಿ 5 ವ್ಯಾಕ್ಸಿನ್ಸ್ ಇರ್ತದೆ. ಪೆಂಟಾ ಅಂದರೆ 5 ವ್ಯಾಕ್ಸಿನ್ಸ್ ಇರ್ತದೆ. ಮೊದಲನೆಯದಾಗಿ DPT ಮತ್ತು ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಹಾಗೂ ಹೆಪಟೈಟಿಸ್ B. DPT ಅಂದರೆ ಡಿ ಅಂದರೆ ದಿಫ್ತೀರಿಯಾ ಅಂದರೆ ಗಂಟಲು ಮಾರಿ ಎಂಬ ಕಾಯಿಲೆಯ ವಿರುದ್ಧ. P ಅಂದರೆ ಪರ್ಟ್ಯೂಸಿಸ್ ನಾಯಿ ಕೆಮ್ಮಿನ ವಿರುದ್ಧ. T ಅಂದರೆ ಟೆಟನಸ್ ಧನುರ್ವಾಯು ವಿರುದ್ಧ. ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಇದು ನಿಮೋನಿಯಾದ ವಿರುದ್ಧ ಹಾಗೂ ಹೆಪಟೈಟಿಸ್ B ವೈರಲ್ ಇನ್ಫೆಕ್ಷನಿಂದ ಕಾಪಾಡುತ್ತೆ. FIPV ಫಸ್ಟ್ ಡೋಸ್ ಅಂದರೆ ಫ್ರ್ಯಾಕ್ಷನಲ್ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್, ಇದು ಕೂಡ ಮಗುವನ್ನು ಪೋಲಿಯೋ ರೋಗದ ವಿರುದ್ಧ ಕಾಪಾಡುತ್ತೆ. ರೋಟಾ ವೈರಸ್ ಫಸ್ಟ್ ಡೋಸ್, ಇದು ರೋಟಾ ವೈರಸ್ ಇನ್ಫೆಕ್ಷನಿಂದ ಮಗುವನ್ನು ಕಾಪಾಡುತ್ತೆ. PCV ಫಸ್ಟ್ ಡೋಸ್, ಇದು PCV ಅಂದರೆ ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್, ಇದು ಕೂಡ ಮಗುವನ್ನು ನಿಮೋನಿಯಾದಿಂದ ಕಾಪಾಡುತ್ತೆ. ನಂತರ 10ನೇ ವಾರದಲ್ಲಿ OPV ಸೆಕೆಂಡ್ ಡೋಸ್, ಪೆಂಟಾವೆಲೆಂಟ್ ಸೆಕೆಂಡ್ ಡೋಸ್, ರೋಟಾ ವೈರಸ್ ಸೆಕೆಂಡ್ ಡೋಸ್. ನಂತರ 14ನೇ ವಾರದಲ್ಲಿ OPV ಥರ್ಡ್ ಡೋಸ್, ಪೆಂಟಾವೆಲೆಂಟ್ ಥರ್ಡ್ ಡೋಸ್, ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ ಸೆಕೆಂಡ್ ಡೋಸ್, ರೋಟಾ ವೈರಸ್ ಥರ್ಡ್ ಡೋಸ್ ಮತ್ತು PCV ಸೆಕೆಂಡ್ ಡೋಸನ್ನು ಕೊಡ್ತೇವೆ. ನಂತರ 9 ತಿಂಗಳು ತುಂಬಿದ ನಂತರ MR ಫಸ್ಟ್ ಡೋಸ್, M ಅಂದರೆ ಮೀಸಲ್ಸ್ ಅಂದರೆ ದಡಾರ ಎಂಬ ರೋಗದಿಂದ, R ಅಂದರೆ ರುಬೆಲ್ಲಾ, ಈ 2 ರೋಗದಿಂದ ಮಗುವನ್ನು MR ಫಸ್ಟ್ ಡೋಸ್ ವ್ಯಾಕ್ಸಿನ್ಸ್ ಕಾಪಾಡುತ್ತೆ. ಜಪಾನೀಸ್ ಎನ್ಸೆಫಲೈಟಿಸ್ ಫಸ್ಟ್ ಡೋಸ್, ಇದು ಮೆದುಳು ಜ್ವರದ ವಿರುದ್ಧ. ವೈಟಮಿನ್ A ಫಸ್ಟ್ ಡೋಸನ್ನು ಕೊಡ್ತೇವೆ. PCV ಬೂಸ್ಟರ್ ಡೋಸನ್ನು ಕೊಡ್ತೇವೆ. ನಂತರ 16ರಿಂದ 24ನೇ ತಿಂಗಳಿನಲ್ಲಿ MR ಸೆಕೆಂಡ್ ಡೋಸ್, DPT ಬೂಸ್ಟರ್ ಫಸ್ಟ್ ಡೋಸ್, OPV ಬೂಸ್ಟರ್, ವೈಟಮಿನ್ A ಸೆಕೆಂಡ್ ಡೋಸನ್ನು ಕೊಡ್ತೇವೆ. ಈ ವೈಟಮಿನ್ A ಮಗುವಿಗೆ 5 ವರ್ಷಗಳ ಕಾಲ ನಾವು ಕೊಡ್ತೇವೆ. 5ರಿಂದ 6 ವರ್ಷದಲ್ಲಿ DPT ಬೂಸ್ಟರ್ ಸೆಕೆಂಡ್ ಡೋಸನ್ನು ಕೊಡ್ತೇವೆ. OPV ಬೂಸ್ಟರ್ ಸೆಕೆಂಡ್ ಡೋಸನ್ನು ಕೊಡ್ತೇವೆ. 10 ಮತ್ತು 16ನೇ ವರ್ಷದಲ್ಲಿ TD ಅಂದರೆ ಈ ಒಂದು ವ್ಯಾಕ್ಸಿನ್ ಮಗುವನ್ನು 2 ರೋಗಗಳಿಂದ ಕಾಪಾಡುತ್ತೆ. ಒಂದು ಧನುರ್ವಾಯು ಅಂದರೆ ಟೆಟನಸ್, ದಿಫ್ತೀರಿಯಾ ಅಂದರೆ ಗಂಟಲು ಮಾರಿ. ಹಾಗಾಗಿ ನಿಮ್ಮೆಲ್ಲರ ಮಕ್ಕಳಿಗೂ ಕೂಡ ಈ ಎಲ್ಲ ವ್ಯಾಕ್ಸಿನ್ಸ್ನ ಕೊಡಿಸಿ. ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಈ ಎಲ್ಲ ವ್ಯಾಕ್ಸಿನ್ಸ್ಗಳು ಕೂಡ ಲಭ್ಯ ಇರುತ್ತೆ. ಈ ರೀತಿಯ ಡೈಲಿ ಮೆಡಿಕಲ್ ಇನ್ಫಾರ್ಮೇಷನ್ಗಾಗಿ ಮೆಡ್ನೋವಾ ಕ್ಲಿನಿಕಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.